ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀನಾದೇನಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಕುಂತಲಾ ಮತ್ತು ವೈಶು ಇಬ್ಬರು ಕೂಡ ವೇದ ಮತ್ತು ವಿಕ್ರಮ್ ರಿಸೆಪ್ಷನ್ ಪಾರ್ಟಿಗೆ ಬಂದಿರ್ತಾರೆ. ಇಂದ ಆದಷ್ಟು ಬೇಗ ಹೊರಟ್ಬಿಡೋಣ, ಈ ಊರನ್ನೇ ಬಿಟ್ಟೋಗ್ಬೇಕು ನಾವು ಅಂತ ಶಕುಂತಲಾ ಹೇಳಿದಾಗ, ಅಮ್ಮ ಯಾಕೆ ಈ ಥರ ಆಡ್ತಾ ಇದೆಯಾ, ಈಗಲೇ ನಾನು ವೇದ ಅದಕ್ಕೆ ಹತ್ರ ಹೇಳ್ಬಿಡ್ತೀನಿ ನೋಡು ಅಂತ ವೈಶು ಹೇಳ್ತಾಳೆ. ಯಾವುದೇ ಕಾರಣಕ್ಕೂ ಈ ವಿಷಯ ವೇದಂಗೆ ಗೊತ್ತಾಗಬಾರ್ದು, ಸುಮ್ಮನೆ ಬಾ ಅಂತ ಶಕುಂತಲಾ ವೈಶುನ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ವೇದ ಇವ್ರನ್ನ ನೋಡಿ, ಅಮ್ಮ ಯಾಕೆ ಇಷ್ಟು ಲೇಟಾಗಿ ಬಂದ್ರಿ, ನೀವು ಬಂದಿದ್ದು ತುಂಬ ಒಳ್ಳೇದಾಯ್ತು, ಬನ್ನಿ ಒಳಗೆ ಅಂತ ಕರೀತಾಳೆ. ಅದಕ್ಕೆ ಅಮ್ಮ ನೀವಿನ್ನ ಸ್ವಲ್ಪ ಬರೋದು ಲೇಟ್ ಆಗಿದ್ರು ಕೂಡ ಇಲ್ಲಿದ್ರ ಜನನೆಲ್ಲ ನೋಡಿ ಇಲ್ಲಿಂದ ಹೊರಟೋಗ್ಬೇಕು ಅಂತ ಅನ್ಕೊಂಡಿದ್ರು, ಬರೋದು ಸ್ವಲ್ಪ ಲೇಟ್ ಆಗಿದ್ರು ನಾವಿಬ್ರು ಇಲ್ಲಿಂದ ಹೊರಟೋಗ್ತಿದ್ವಿ ಅಂತ ವೈಶು ಹೇಳ್ತಾಳೆ. ಅಯ್ಯೋ ಅಮ್ಮ ಎಂತ ಕೆಲಸ ಮಾಡ್ತಿದ್ರಿ, ಈ ಫಂಕ್ಷನ್ಗೆ ಅಂತ ಬಂದ್ಬಿಟ್ಟು ಹಾಗೆ ಹೋಗ್ತಿದ್ರಾ, ಅದೇ ಕಾರಣಕ್ಕೂ ನೀವು ಇಲ್ಲಿಂದ ಹೋಗ್ಬಾರ್ದು, ಈ ಫಂಕ್ಷನ್ ಮುಗಿಯೋವರೆಗೂ ನೀವು ಇಲ್ಲೇ ಇರಬೇಕು ಅಮ್ಮ ಅಂತ ವೇದ ಹೇಳ್ತಾಳೆ. ಅದಾಗಲ್ಲಮ್ಮ, ಒಂದ್ ನಿಮಿಷ ನಾನು ಮಾತು ಕೇಳು ಅಂತ ಶಕುಂತಲಾ ಹೇಳ್ತಾರೆ. ಅಯ್ಯೋ ಅಮ್ಮ ಆಗೂ ಇಲ್ಲ ಈಗೂ ಇಲ್ಲ, ನೀವೇನೇ ಹೇಳಿದ್ರು ನಾನು ಕೇಳಲ್ಲ, ನೀವು ಇಲ್ಲೇ ಇರ್ಬೇಕಷ್ಟೇ, ಫಂಕ್ಷನ್ ಮುಗಿಯೋವರೆಗೂ ನೀವು ಇಲ್ಲಿಂದ ಹೋಗ್ಬಾರ್ದು, ಏನಾದ್ರೂ ಇಲ್ಲಿಂದ ಹೋದ್ರೆ ನನ್ ಮೇಲೆ ಆಣೆ ಅಂತ ವೇದ ಹೇಳ್ತಾಳೆ. ಆಗ ವೀರನ್ ಕಡೆ ಹುಡುಗರ್ನೆಲ್ಲ ನೋಡಿದ ತಕ್ಷಣ, ಒಂದ್ ಕೆಲಸ ಮಾಡಿ ಆದಷ್ಟು ಬೇಗ ನೀವು ಮುಖ ಮುಚ್ಕೊಳ್ಳಿ ಅಂತ ವೇದ ಹೇಳಿದ ತಕ್ಷಣನೇ, ಏನು ಮುಖ ಮುಚ್ಕೋಬೇಕಾ, ಯಾಕಮ್ಮ ಈ ತರ ಹೇಳ್ತಾ ಇದೀಯಾ ಅಂತ ಶಕುಂತಲಾ ಕೇಳ್ತಾರೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ, ಇಲ್ಲಿರೋರ್ನೆಲ್ಲ ನೋಡಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಭಯ ಆಗ್ಬೋದು, ಇಲ್ಲಿರೋರು ಯಾರು ಕೂಡ ನಿಮ್ಮನ್ನ ನೋಡಬಾರ್ದು, ಆದಷ್ಟು ಬೇಗ ನೀವು ಸ್ವಲ್ಪ ಮುಖ ಮುಚ್ಕೊಂಡು ಒಂದ್ ಸ್ವಲ್ಪ ಇರಿ ಅಂತ ವೇದ ಹೇಳಿದಾಗ ಶಕುಂತಲಾ ಮತ್ತೆ ವೈಶುಗೆ ಅನುಮಾನ ಬರುತ್ತೆ. ವೇದ ಅದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಏನಾಯ್ತು, ನೀವ್ ಹೇಳೋದನ್ನ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಾ ಇದೆ ಅಂತ ವೈಶು ಹೇಳ್ತಾಳೆ. ಇಲ್ಲ ವಿಕ್ರಮಣ್ಣನ ಕಡೆಯವ್ರು ಇದ್ರೆ ನಮ್ಗೇನಾಗುತ್ತೆ ಅಂತ ವೈಶು ಹೇಳ್ತಾಳೆ. ನೆಲ್ಲ ಆಮೇಲೆ ಹೇಳ್ತೀನಿ ವೈಶು, ನಾನು ಹೇಳೋದನ್ನ ಅರ್ಥ ಮಾಡ್ಕೋ, ಆಮೇಲೆ ಎಲ್ಲ ಗೊತ್ತಾಗುತ್ತೆ, ಈಗ ಮುಖ ಮುಚ್ಕೊಂಡಿರಿ ಅಂತ ವೇದ ಹೇಳ್ತಾಳೆ. ಕುಂತಲಾ ಮತ್ತೆ ವೈಶುನ ಇಬ್ಬರನ್ನ ಕರ್ಕೊಂಡೋಗಿ ನೀವು ಇಲ್ಲೇ ಕೂತ್ಕೊಳ್ಳಿ, ನಮ್ ಬರೋವರೆಗೂ ಎಲ್ಗೂ ಹೋಗ್ಬೇಡಿ ಅಂತ ಹೇಳಿ ವೇದ ಹೋಗ್ತಾಳೆ. ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋಣ ವೈಶು, ಇಲ್ಲಿರೋರ್ನೆಲ್ಲ ನೋಡಿದ್ರೆ ನಂಗೆ ಯಾಕೋ ಒಂದ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ ಶಕುಂತಲಾ ಹೇಳ್ತಿರ್ತಾರೆ. ಅಷ್ಟರಲ್ಲಿ ದಾಮೋದರ್ ಮತ್ತೆ ವೀರನ್ನ ನೋಡಿದ ತಕ್ಷಣ ಕುಂತಲಾಗೆ ಶಾಕ್ ಆಗುತ್ತೆ. ಅಯ್ಯೋ ಇದೇನಿದು, ವೇದ ಅವ್ರ ರಿಸೆಪ್ಷನ್ ಅಲ್ಲಿ ಇವರಿಬ್ರು ಹಾಕಿದ್ದಾರೆ, ನನ್ ಮಗ ಕೂಡ ಇದ್ದಾನೆ ಅಂತ ಶಾಕ್ ಇಂದ ನೋಡ್ತಾ ಇರ್ತಾರೆ. ಶಕುಂತಲಾ ಹೋಗಿ ವಿಕ್ರಮ್ ಹೇಗಿದ್ಯಾ ಅಂತ ಕೇಳಿದ ತಕ್ಷಣನೇ ವೀರನ್ಗೆ ಶಾಕ್ ಆಗುತ್ತೆ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ, ಏಯ್ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ವೀರ ಕೇಳ್ತಾನೆ. ಯಾಕೆ ಬಂದಿದ್ಯಾ ಅಂತ ಕೇಳಿದ್ರೆ, ನಾನು ಈ ಫಂಕ್ಷನ್ ಬಂದಿದ್ದೀನಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ವಿಕ್ರಮ್ ಇಲ್ಲಿಗೆ ಅಂತ ಶಕುಂತಲಾ ಕೂಡ ಕೇಳ್ತಾರೆ. ನಿನ್ಗೆ ಯಾರು ಅಂತ ಗೊತ್ತಿದಾರ, ನೀನ್ ಯಾಕೆ ಇವ್ರ ಜೊತೆ ಮಾತಾಡ್ತಾ ಇದೀಯಾ, ಇವ್ರು ರೌಡಿ ಅಲ್ವಾ ಅಮ್ಮ ಅಂತ ವೈಶು ಹೇಳ್ದಾಗ, ಯಾರು ನಿಮ್ಮನ್ನ ಕರೆದಿದ್ದು, ಅಷ್ಟಕ್ಕೂ ಇಲ್ಲಿ ನಿಮಗೆ ಜಾಗನೇ ಇಲ್ಲ, ಇಲ್ಲಿಂದ ಹೋಗಿ ಅಂತ ವೀರ ಟೆನ್ಷನ್ ಮಾಡ್ಕೊಂಡು ಹೇಳ್ತಾನೆ. ಇಲ್ಲೂ ಈ ವಿಷಯನ ಅಪ್ಪಂಗೆ ಹೇಳ್ಬೇಕು, ವಿಕ್ರಮ್ ಇವರಿಬ್ರನ್ನ ನೋಡೋಕಿನ ಮುಂಚೆನೆ ಇವರಿಬ್ರನ್ನ ಇಲ್ಲಿಂದ ಓಡಿಸ್ಬೇಕು, ಅಪ್ಪ ಹೇಳ್ದಾಗೆ ಇವರಿಬ್ರು ಏನೋ ಪ್ಲಾನ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದಾರೆ ಅಂತ ವೀರ ಟೆನ್ಷನ್ ಮಾಡ್ಕೊಂತಾನೆ. ಈ ಕಡೆ ಶಕುಂತಲಾ ಇವರಿಬ್ರು ಯಾಕೆ ಇಲ್ಲಿ ಇದ್ದಾರೆ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ, ಇವರಿಬ್ರು ವಿಕ್ರಮ್ ಕಡೆ ಫ್ರೆಂಡ್ಸಾ ಅಥವಾ ವೇದನ್ ಕಡೆ ಫ್ರೆಂಡ್ಸಾ ಅಂತ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.